ರಂಪುರ ಎಂಬ ಹಳ್ಳಿಯಲ್ಲಿ ಜೈ ಮತ್ತು ಸುದರ್ಶನ್ ಪ್ರಾಣ ಸ್ನೇಹಿತರು. ಬಾಲ್ಯದಲ್ಲಿ ಜೈ ತುಂಬ ಚುರುಕು ಮತ್ತು ಮಹತ್ವಾಕಾಂಕ್ಷಿ. ಅವನು ಯಾವಾಗಲೂ ಹೇಳುತ್ತಿದ್ದ, ಸುದರ್ಶನ್, ನಾನು ಈ ಹಳ್ಳಿಯಲ್ಲೇ ಇರಲ್ಲ, ಪಟ್ಟಣಕ್ಕೆ ಹೋಗಿ ದೊಡ್ಡ ಸಾಹೇಬನಾಗ್ತೀನಿ, ಕಾರು ಬಂಗಲೆ ತಗೊಳ್ತೀನಿ. ಆಗ ಸುದರ್ಶನ್ ನಗುತ್ತಾ ಹೇಳುತ್ತಿದ್ದ, ಆಗಲಿ ಜೈ, ನೀನು ಎಷ್ಟೇ ದೊಡ್ಡವನಾದರೂ ನಮ್ಮ ಹಳ್ಳಿಯನ್ನು ಮತ್ತು ಈ ಗೆಳೆಯನನ್ನು ಮರಿಬೇಡ. ಕಾಲ ಕಳೆದಂತೆ ಜೈ ಪಟ್ಟಣಕ್ಕೆ ಹೋಗಿ MBA ಓದಿ ಸ್ವಂತ ಕಂಪನಿ ಕಟ್ಟಿ ಕೋಟ್ಯಾಧಿಪತಿಯಾದನು. ಸುದರ್ಶನ್ ತನ್ನ ತಂದೆಯ ಪುಟ್ಟ ಜಮೀನಿನಲ್ಲಿ ಉಳಿದು ವ್ಯವಸಾಯ ಮಾಡುತ್ತಾ ಹಳ್ಳಿಯಲ್ಲೇ ಜೀವನ ಸಾಗಿಸಿದನು. ವರ್ಷಗಳು ಉರುಳಿದವು. ಜೈ ಬಿಸ್ನೆಸ್ನಲ್ಲಿ ಎಷ್ಟು ಬ್ಯುಸಿಯಾಗಿದ್ದನೆಂದರೆ ಹಳ್ಳಿಗೆ ಬರುವುದನ್ನೇ ನಿಲ್ಲಿಸಿದ್ದನು. ಅವನಿಗೆ ಈಗ ಎಲ್ಲವೂ ಹಣದ ಲೆಕ್ಕಾಚಾರವೇ. ಇತ್ತ ಹಳ್ಳಿಯಲ್ಲಿ ಸುದರ್ಶನ್ ಪರಿಸ್ಥಿತಿ ಹದಗೆಟ್ಟಿತ್ತು. ಸತತ 2 ವರ್ಷ ಮಳೆ ಬಾರದೆ ಬೆಳೆ ಒಣಗಿ ಹೋಗಿತ್ತು. ಸಾಲದ ಹೊರೆ ಹೆಚ್ಚಾಗಿತ್ತು. ಇದೇ ಸಮಯದಲ್ಲಿ ಸುದರ್ಶನ್ ತಾಯಿಗೆ ಹುಷಾರು ತಪ್ಪಿತು. ಆಪರೇಷನ್ ಮಾಡಲು ಲಕ್ಷಾಂತರ ರೂಪಾಯಿ ಬೇಕಿತ್ತು. ಸುದರ್ಶನ್ ಬಳಿ ಚಿಕ್ಕಾಸೂ ಇರಲಿಲ್ಲ. ತಾಯಿ ಕೆಮ್ಮುತ್ತಿದ್ದಾಳೆ. ಸುದರ್ಶನ್ ಹೆಂಡತಿ ಕಣ್ಣೀರು ಹಾಕುತ್ತಾ ಹೇಳಿದಳು, ಪಟ್ಟಣದಲ್ಲಿ ನಿಮ್ಮ ಫ್ರೆಂಡ್ ಜೈ ಇದ್ದಾರಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದ್ರಿ, ಅವರನ್ನೊಮ್ಮೆ ಹೋಗಿ ನೋಡಿ. ಕಷ್ಟ ಅಂದ್ರೆ ಸಹಾಯ ಮಾಡ್ಬೋದು. ನಿಟ್ಟುಸಿರು ಬಿಟ್ಟು, ಹೌದು, ಜೈ ನನ್ನ ಬಾಲ್ಯದ ಗೆಳೆಯ. ಆದರೆ ಈಗ ಅವನು ದೊಡ್ಡ ಶ್ರೀಮಂತ. ನನ್ನಂಥ ಬಡವನ ಮನೆಗೆ ಬಂದರೆ ಗುರುತು ಹಿಡಿತಾನಾ? ಸ್ನೇಹಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಇರಲ್ಲ ರೀ. ಹೋಗಿ ಬನ್ನಿ ಅಮ್ಮನಿಗೋಸ್ಕರ. ಆದರೂ ತಾಯಿಯ ಜೀವ ಉಳಿಸಲು ಬೇರೆ ದಾರಿ ಕಾಣದೆ ಸುದರ್ಶನ್ ಪಟ್ಟಣಕ್ಕೆ ಹೊರಟನು. ಸುದರ್ಶನ್ ಬೆಂಗಳೂರಿನಲ್ಲಿರುವ ಜೈನ ದೊಡ್ಡ ಗ್ಲಾಸ್ ಬಿಲ್ಡಿಂಗ್ ಆಫೀಸ್ ಮುಂದೆ ಬಂದು ನಿಂತರು. ಸುದರ್ಶನ್ ಹಳೆಯ ಅಂಗಿ ಧರಿಸಿದ್ದನು. ಕೈಯಲ್ಲಿ ಒಂದು ಸಣ್ಣ ಬಟ್ಟೆ ಚೀಲವಿತ್ತು. ಏಯ್ ನಿಲ್ಲು, ಎಲ್ ನುಗ್ತಿದ್ಯಾ? ಯಾರಪ್ಪ ನೀನು? ಸ್ವಾಮಿ, ನಾನು ಜೈ ಅವರ ಸ್ನೇಹಿತ. ಊರಿಂದ ಬಂದಿದ್ದೀನಿ. ಅವರನ್ನು ನೋಡಬೇಕು. ನೀನು ನಮ್ಮ ಜೈ ಸರ್ ಫ್ರೆಂಡಾ? ಮುಖ ನೋಡ್ಕೊಂಡಿದ್ಯೇನಪ್ಪ ಕನ್ನಡಿಲಿ. ಅವರು ಕೋಟ್ಯಾಧಿಪತಿಗಳು. ನಿನ್ನಂತವರು ಅವರ ಫ್ರೆಂಡ್ ಆಗೋಕೆ ಸಾಧ್ಯನಾ? ಜಾಗ ಖಾಲಿ ಮಾಡೋ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ವಾಮಿ, ನಾವು ಒಂದೇ ಸ್ಕೂಲಲ್ಲಿ ಓದಿದ್ದು. ಒಂದ್ಸಲ ಹೇಳಿ ಸುದರ್ಶನ್ ಬಂದಿದ್ದಾನೆ ಅಂತ. ಅಷ್ಟರಲ್ಲಿ ಒಂದು ದೊಡ್ಡ ಕಾರು ಬಂದು ನಿಲ್ಲುತ್ತದೆ. ಜೈ ಕಾರಿನಿಂದ ಇಳಿಯುತ್ತಾನೆ. ಗಲಾಟೆ ನೋಡಿ ಹತ್ತಿರ ಬರುತ್ತಾನೆ.
ವಾಟ್ಸ್ ಹ್ಯಾಪನಿಂಗ್? ಏನಾಗ್ತಿದೆ ಇಲ್ಲಿ? ಯಾರು ಇವರು? ಸಾರ್, ಇವನ್ ಯಾರೋ ಭಿಕ್ಷುಕ ನಿಮ್ಮ ಫ್ರೆಂಡ್ ಅನ್ ಸುಳ್ಳು ಹೇಳ್ತಿದ್ದಾನೆ. ಕಳಿಸ್ತೀನಿ, ಇರಿ ಸಾರ್. ಧೂಳು ಮೆತ್ತಿದ ಬಟ್ಟೆಯಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿದ ತಕ್ಷಣ ಜೈಗೆ ಬಾಲ್ಯದ ನೆನಪು ಮರುಪಡಿಸಿತು. ಸುದರ್ಶನ್ ಎಂದು ಉದ್ಗರಿಸಿದನು. ಹೌದು ಜೈ, ಗುರುತು ಸಿಕ್ತಾ? ಗಾರ್ಡ್ ಎದುರೇ ಸುದರ್ಶನನ್ನು ತಬ್ಬಿಕೊಂಡನು. ಎಂತ ಮಾತಾಡ್ತೀಯ? ನಿನ್ನನ್ನು ಮರೆಯೋಕೆ ಆಗುತ್ತಾ? ಎಷ್ಟು ವರ್ಷ ಆಯಿತು ದೋಸ್ತ್, ಒಳಗ್ ಬಾ. ಜೈ ತನ್ನ ಎಸಿ ಕ್ಯಾಬಿನ್ನಲ್ಲಿ ಸುದರ್ಶನ್ನನ್ನು ಕೂರಿಸಿದನು. ಜೈ ಟೇಬಲ್ ಮೇಲೆ ಲ್ಯಾಪ್ಟಾಪ್, ಫೈಲ್ಸ್ ಮತ್ತು ದುಬಾರಿ ಬರ್ಗರ್, ಪಿಜ್ಜಾಗಳಿದ್ದವು. ಛೇ, ಇಷ್ಟು ವರ್ಷ ಆದಮೇಲೆ ನನ್ನ ನೆನಪು ಬಂತೇನೋ ನಿನಗೆ? ನಾನು ಕೆಲಸದಲ್ಲಿ ಬ್ಯುಸಿಯಾಗಿ ಊರಿಗೆ ಬರಲ್ಲ ಬಿಡು. ನೀನು ಹೇಗಿದ್ದೀಯಾ? ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಜೈ, ದೇವರ ದಯೆ. ನೀನು ತುಂಬ ದೊಡ್ಡವನಾಗಿದ್ದೀಯ. ಟಿವಿಯಲ್ಲಿ ನಿನ್ನ ನೋಡ್ತಾ ಇರ್ತೀವಿ, ತುಂಬ ಖುಷಿಯಾಗುತ್ತೆ ಎಂದನು. ತನ್ನ ಕಷ್ಟವನ್ನು ಹೇಳಿಕೊಳ್ಳಲು ಅವನಿಗೆ ಮನಸ್ಸು ಬರಲಿಲ್ಲ. ಜೈ ಸುದರ್ಶನ್ ಕೈಯಲ್ಲಿದ್ದ ಹಳೆಯ ಬಟ್ಟೆ ಚೀಲವನ್ನು ನೋಡಿದನು. ಅದೇನು ಕೈಯಲ್ಲಿ ಎಂದು ಕೇಳಿದನು. ಸುದರ್ಶನ್ ಮುಜುಗರದಿಂದ, ಜೈ, ಇದು ನನ್ನ ಹೆಂಡತಿ ನಿನಗೋಸ್ಕರ ಅಂತ ಮಾಡಿಕೊಟ್ಟ ಅವರೆಕಾಳು ಸಾರು ಮತ್ತು ರಾಗಿ ಮುದ್ದೆ. ನಿನಗೆ ಇದು ಇಷ್ಟವಿಲ್ಲದೆ ಇರಬಹುದು. ಇಲ್ಲಿ ಏನೇನೋ ದೊಡ್ಡ ತಿಂಡಿ ಇದೆ ಎಂದು ಚೀಲವನ್ನು ಹಿಂದಕ್ಕೆ ಎಳೆದನು. ಜೈ ತಕ್ಷಣ ಆ ಚೀಲವನ್ನು ಕಿತ್ತುಕೊಂಡನು. ಏನು ಅವರೆಕಾಳು ಸಾರಾ? ಎಷ್ಟು ವರ್ಷ ಆಯಿತು ಗೊತ್ತಾ ಇದನ್ ತಿಂದು? ಎಂದು ಹೇಳುತ್ತಾ ಅಲ್ಲಿದ್ದ ಬರ್ಗರ್ ಪಕ್ಕಕ್ಕೆ ತಳ್ಳಿ ಸುದರ್ಶನ್ ತಂದಿದ್ದ ಊಟವನ್ನು ಬಾಯಿ ಚಪ್ಪರಿಸಿಕೊಂಡು ತಿನ್ನಲು ಶುರು ಮಾಡಿದನು. ತಿನ್ನುತ್ತಿದ್ದಂತೆ ಜೈ ಕಣ್ಣಲ್ಲಿ ನೀರು ಬಂತು. ಸುದರ್ಶನ್, ನನ್ನ ಹತ್ತಿರ ಕೋಟಿ ಕೋಟಿ ಹಣ ಇದೆ, ಆದರೆ ಈ ಊಟದಲ್ಲಿರುವ ಪ್ರೀತಿ, ರುಚಿ ಯಾವ 5 ಸ್ಟಾರ್ ಹೋಟೆಲ್ನಲ್ಲೂ ಸಿಗಲ್ಲ ಕಣೋ ಎಂದು ಭಾವುಕನಾದನು. ಊಟವಾದ ಮೇಲೆ ಜೈ ಸುದರ್ಶನ್ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದನು. ಸುದರ್ಶನ್, ನೀನು ಏನೋ ಮುಚ್ಚಿರುತ್ತಿದ್ದೀಯಾ. ನಿನ್ನ ಕಣ್ಣಲ್ಲಿ ಕಷ್ಟ ಕಾಣ್ತಿದೆ. ಸುಳ್ಳು ಹೇಳಬೇಡ, ಏನಾಗಿದೆ ಎಂದು ಗಂಭೀರವಾಗಿ ಕೇಳಿದನು. ಸುದರ್ಶನ್ ಅಳುತ್ತಾ, ಜೈ, ಅಮ್ಮನಿಗೆ ಹುಷಾರಿಲ್ಲ, ಆಪರೇಷನ್ ಮಾಡಿಸ್ಬೇಕು. ಊರಲ್ಲಿ ಬರಗಾಲ ಬಂದು ಬೆಳೆಯೆಲ್ಲ ಹೋಯಿತು. ಕೈಯಲ್ಲಿ 10 ರೂಪಾಯಿ ಇಲ್ಲ. ಆದರೆ ನಿನ್ನ ಪ್ರೀತಿ ನೋಡಿ ಬಾಯಿ ಬರಲಿಲ್ಲ ಎಂದನು. ಲೇ ಹುಚ್ಚ, ಇಷ್ಟೊತ್ತು ಸುಮ್ಮನೆ ಇದೆಯಲ್ಲ, ನಾನ್ಯಾರು ಪರಕೀಯನ? ಜೈ ತಕ್ಷಣ ಚೆಕ್ ಬುಕ್ ತೆಗೆದು ಸಹಿ ಹಾಕಿ ಕೊಡುತ್ತಾನೆ. ತಗೋ ಸುದರ್ಶನ್, ಇದರಲ್ಲಿ ಅಮೌಂಟ್ ಬರೆದಿಲ್ಲ. ಆಸ್ಪತ್ರೆಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೋ. ಮಿಕ್ಕಿದ್ದನ್ನ ಊರಿಗೆ, ನಿನ್ನ ವ್ಯವಸಾಯಕ್ಕೆ ಬಳಸು. ಕಣ್ಣೀರು ಒರೆಸಿಕೊಳ್ಳುತ್ತಾ, ಜೈ, ಇದು ಸಾಲ ಅಂತ ತಿಳ್ಕೊಳ್ತೀನಿ. ಬೆಳೆ ಬಂದ ಮೇಲೆ ತೀರಿಸ್ತೀನಿ. ಸುದರ್ಶನ್ ಕೈ ಹಿಡಿದು, ಸಾಲ ಅಲ್ಲ ಕಣೋ, ಇದು ಹಕ್ಕಿನಿಂದ ಕೊಡ್ತಿರೋದು. ನಾನು ಪಟ್ಟಣದಲ್ಲಿ ಶ್ರೀಮಂತ ಆಗಿರಬಹುದು, ಆದರೆ ಮನಸ್ಸಿನ ನೆಮ್ಮದಿ, ಪ್ರೀತಿ ಎಲ್ಲ ಹಳ್ಳಿಯಲ್ಲೇ ಇದೆ. ಇವತ್ತು ನೀನು ತಂದ ಊಟದ ಮುಂದೆ ನನ್ನ ಆಸ್ತಿ ಏನೂ ಅಲ್ಲ. ಥ್ಯಾಂಕ್ಸ್ ಜೈ, ನೀನು ಇವತ್ತಿಗೂ ಅದೇ ಹಳೆ ಗೆಳೆಯನಾಗಿ ಉಳಿದಿದ್ದೀಯ. ಜೈ ಎದ್ದು ನಿಂತು ಸುದರ್ಶನ್ ಹೆಗಲ ಮೇಲೆ ಕೈ ಇಟ್ಟು ಹೇಳಿದನು. ಸುದರ್ಶನ್, ನಾನು ಬಿಸ್ನೆಸ್ ಮಾಡಿ ಹಣ ಗಳಿಸಿದೆ, ಆದರೆ ನೀನು ಹಳ್ಳಿಯಲ್ಲೇ ಇದ್ದು ಮನುಷ್ಯತ್ವ ಮತ್ತು ಪ್ರೀತಿಯನ್ನು ಉಳಿಸಿಕೊಂಡಿದ್ದೀಯ. ನಿಜವಾದ ಶ್ರೀಮಂತ ನೀನು. ಸ್ಥಾನ ಎಷ್ಟೇ ಎತ್ತರಕ್ಕೇರಲಿ, ಹಳೆಯ ಸಂಬಂಧ ಮತ್ತು ಬೇರುಗಳನ್ನು ಮರೆಯಬಾರದು. ನೋ ಮ್ಯಾಟರ್ ಹೌ ಹೈ ಯು ರೈಸ್ ಇನ್ ಲೈಫ್, ನೆವರ್ ಫಾರ್ಗೆಟ್ ಯುವರ್ ರೂಟ್ಸ್ ಆ್ಯಂಡ್ ಓಲ್ಡ್ ರಿಲೇಷನ್.